ದಟ್ಟವಾದ ಕಾಡಿನ ಒಂದು ಮರದ ಮೇಲೆ ಒಂದು ಪುಟ್ಟ ಹಕ್ಕಿ ವಾಸ ಮಾಡ್ತಿತ್ತು. ಉಳಿದ ಹಕ್ಕಿಗಳು ಆಕಾಶದಲ್ಲಿ ಎತ್ತರಕ್ಕೆ ಹಾರ್ತಾ ಇದ್ದಾಗ ಈ ಪುಟ್ಟ ಹಕ್ಕಿ ಮಾತ್ರ ತನ್ನ ಗೂಡಿನ ಮೂಲೆಯಲ್ಲಿ ಕೂತ್ಕೊಂಡು ಆ ಹಕ್ಕಿಗಳನ್ನ ನೋಡ್ತಾ, ನಾನು ಕೂಡ ಹೀಗೆ ಹಾರಾಡಬಹುದಾ, ಮೋಡಗಳ ಆಚೆ ಸೂರ್ಯನನ್ನ ನೋಡಬಹುದಾ ಅಂತ ತನ್ನ ಮನಸ್ಸಲ್ಲೇ ಅಂದುಕೊಳ್ತಿತ್ತು. ಆದರೆ ಆ ಪುಟ್ಟ ಹಕ್ಕಿ ಹಾರೋದಕ್ಕೆ ಪ್ರಯತ್ನ ಮಾಡಿದಾಗ್ಲೆಲ್ಲ ಭಯದಿಂದ ನಡುಗ್ತಾ ಇತ್ತು. ಕೆಲವೇ ಕ್ಷಣಗಳಲ್ಲಿ ನೆಲದ ಮೇಲೆ ಬೀಳ್ತಾ ಇತ್ತು. ಇದನ್ನ ನೋಡಿದ ಬೇರೆ ಹಕ್ಕಿಗಳು ಅಪಹಾಸ್ಯ ಮಾಡ್ತಿದ್ವು. ಅರೆ, ನಿನಗೆ ಹಾರೋದಕ್ಕೆ ಬರೋದೇ ಇಲ್ಲ, ನಿನಗೆ ತುಂಬಾ ಭಯ ಅಂತ ಗೇಲಿ ಮಾಡ್ತಿದ್ವು. ಆಗ ಪುಟ್ಟ ಹಕ್ಕಿ ಮೌನವಾಗಿ ಇರ್ತಿತ್ತು. ಅದರ ಕಣ್ಣಲ್ಲಿ ನೀರು ತುಂಬಿ ಬರ್ತಿತ್ತು. ಆದ್ರೂ ಪ್ರತಿ ರಾತ್ರಿ ಅದು ತನ್ನಷ್ಟಕ್ಕೆ ತಾನೇ, ಬಹುಶಃ ನಾನು ದುರ್ಬಲ ಇರಬಹುದು, ಆದ್ರೆ ನನ್ನ ಕನಸುಗಳು ಬಲಿಷ್ಠವಾಗಿವೆ ಮತ್ತು ನನಗೆ ನನ್ನ ಮೇಲೆ ನಂಬಿಕೆ ಇದೆ ಅಂತ ಹೇಳಿಕೊಳ್ತಾ ಇತ್ತು. ಒಂದು ಬೆಳಗ್ಗೆ ಪುಟ್ಟ ಹಕ್ಕಿ ತಾನು ಬಿದ್ರೂ ಪರವಾಗಿಲ್ಲ, ಹಾರಲೇಬೇಕು, ಪ್ರಯತ್ನವನ್ನ ಮಾಡಲೇಬೇಕು ಅಂತ ಗಟ್ಟಿ ನಿರ್ಧಾರವನ್ನ ಮಾಡಿ ತನ್ನ ರೆಕ್ಕೆಗಳನ್ನ ಹರಡಿ ಮೇಲಕ್ಕೆ ಹಾರ್ತು. ಆದ್ರೆ ಕೆಲವೇ ಕ್ಷಣಗಳಲ್ಲಿ ನೇರವಾಗಿ ನೆಲದ ಮೇಲೆ ಬಂದು ಬಿತ್ತು. ಕೆಲವು ಹಕ್ಕಿಗಳು ಮತ್ತೆ ವ್ಯಂಗ್ಯ ಮಾಡಿದ್ವು. ನಾವು ಹೇಳಿರ್ಲಿಲ್ವಾ, ಇದು ನಿನ್ನಿಂದ ಅಸಾಧ್ಯ ಅಂತ ಹಂಗಿಸಿದ್ವು. ಪುಟ್ಟ ಹಕ್ಕಿ ಏನು ಮಾತಾಡದೆ ಎದ್ದು ಮರದ ಬುಡದಲ್ಲಿ ಕೂತ್ಕೊಂಡ್ಬಿಡ್ತು. ಸಂಜೆ ಒಂದು ಗಿಳಿ ಪುಟ್ಟ ಹಕ್ಕಿಯ ಬಳಿ ಬಂದು, ಬೀಳೋದ್ರಿಂದ ಹಾರಾಟ ನಿಲ್ಲೋದಿಲ್ಲ, ಹಾರೋದಕ್ಕೆ ಬೇಕಾಗಿರೋದು ಕೇವಲ ರೆಕ್ಕೆಗಳಲ್ಲ, ಧೈರ್ಯ. ಆ ಧೈರ್ಯ ನಿನ್ನಲ್ಲಿದೆ, ಪ್ರಯತ್ನ ಬಿಡಬೇಡ ಅಂತ ಹೇಳುತ್ತೆ. ಗಿಳಿಯ ಮಾತುಗಳನ್ನ ಕೇಳಿ ಪುಟ್ಟ ಹಕ್ಕಿ ಮೊದಲ ಬಾರಿಗೆ ನತ್ತ, ನಾನು ಮತ್ತೆ ಪ್ರಯತ್ನ ಮಾಡ್ತೀನಿ, ಯಾಕಂದ್ರೆ ನನಗೆ ನನ್ನ ಮೇಲೆ ನಂಬಿಕೆ ಇದೆ ಅಂತ ಹೇಳುತ್ತೆ. ಮಾರನೇ ದಿನ ಬೆಳಗ್ಗೆ ಅಲ್ಲಿ ಯಾವುದೇ ಗದ್ದಲ ಇರಲಿಲ್ಲ. ಕೇವಲ ಪುಟ್ಟ ಹಕ್ಕಿ ಮತ್ತು ಅದರ ಕನಸು ಮಾತ್ರ ಇತ್ತು. ಪುಟ್ಟ ಹಕ್ಕಿ ಮತ್ತೆ ಜಿಗಿಯಿತು. ಈ ಬಾರಿ ಸ್ವಲ್ಪ ಸಮಯದವರೆಗೆ ಹಾರೋದ್ರಲ್ಲಿ ಯಶಸ್ವಿ ಆಯ್ತು. ನಂತರ ನೆಲದ ಮೇಲೆ ಬಿದ್ರೂ ಅದರ ಮುಖದಲ್ಲಿ ನಗು ಇತ್ತು. ಸ್ವಲ್ಪ ಹೊತ್ತಾದ್ರೂ ಸರಿ, ಈಗ ನಾನು ಹಾರಾಡ್ತಾ ಇದ್ದೀನಿ ಅನ್ನೋ ಖುಷಿ ಇತ್ತು. ನಂತರ ಒಂದು ದಿನ ಜೋರಾದ ಗಾಳಿ ಬೀಸೋದಕ್ಕೆ ಆರಂಭ ಆಯ್ತು. ಎಲ್ಲ ಹಕ್ಕಿಗಳು ತಮ್ಮ ಗೂಡುಗಳಲ್ಲಿ ಅಡಗಿ ಕೂತ್ಕೊಂಡ್ವು. ಆದರೆ ಈ ಪುಟ್ಟ ಹಕ್ಕಿ ಹಾರೋದಕ್ಕೆ ಶುರು ಮಾಡುತ್ತೆ. ಗಾಳಿಗೆ ಎದುರಾಗಿ ಹೋಗುತ್ತೆ. ಮರಗಳಿಗೆ ಅಪ್ಪಳಿಸಿ ಬಿದ್ರೂ ಪ್ರತಿ ಬಾರಿ ಮೇಲೆ ಎದ್ದು ಮೋಡಗಳವರೆಗೆ ಹಾರುತ್ತೆ. ಯಾವ ಹಕ್ಕಿಗಳು ಇಷ್ಟು ದಿನ ಅದನ್ನ ದುರ್ಬಲ ಅಂತ ಕರೀತಿದ್ವೋ ಅವು ಇವತ್ತು ಆ ಪುಟ್ಟ ಹಕ್ಕಿಯ ಹಾರಾಟವನ್ನ ಮೌನವಾಗಿ ನೋಡ್ತಾ ಇದ್ವು. ಆಗ ಗಿಳಿ ಹೇಳ್ತು, ನೀನು ನಿನ್ನನ್ನ ನಂಬದೆ, ಅದೇ ನಿನ್ನ ದೊಡ್ಡ ಶಕ್ತಿ ಆಯ್ತು ಅಂತ. ಸ್ನೇಹಿತರೆ, ಈ ಕಥೆಯಿಂದ ನಮಗೆ ಕಲಿಯಲು ಸಿಗೋ ಪಾಠ ಏನಂದ್ರೆ, ಹಾರಾಟಕ್ಕೆ ರೆಕ್ಕೆಗಳಿಗಿಂತ ಹೆಚ್ಚಾಗಿ ದೃಢ ಸಂಕಲ್ಪ ಅನ್ನೋದು ಮುಖ್ಯ ಅಂತ. ಜನರು ಹೀಯಾಳಿಸಬಹುದು, ಆದ್ರೆ ನಿಮ್ಮ ಮೇಲೆ ನೀವು ನಂಬಿಕೆ ಇಡೋದನ್ನ ಕಲ್ತ್ಕೊಳ್ಳಿ. ಬಿದ್ರು ಮತ್ತೆ ಯಾರು ಎದ್ದು ನಿಲ್ತಾನೋ ಅಂತಿಮವಾಗಿ ಅವನು ಎತ್ತರಕ್ಕೆ ತಲುಪ್ತಾನೆ. ಸರಿಯಾದ ಸಮಯದಲ್ಲಿ ಸಿಗೋ ಮೋಟಿವೇಶನ್ 100 ಜನರ ವ್ಯಂಗ್ಯದ ಮಾತನ್ನ, ನೋವನ್ನ ಮರೆಸಿ ಪ್ರೇರಣೆ ಆಗುತ್ತೆ. ಸೊ ಬಿ ಪಾಸಿಟಿವ್ ಅಂಡ್ ಚೇಂಜ್ ಯುವರ್ ಲೈಫ್. ಸ್ನೇಹಿತರೆ, ಈ ಕತೆ ನಿಮಗೆ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ನೀಡಿ ಮತ್ತು ಈ ವಿಡಿಯೋನ ಶೇರ್ ಮಾಡಿ. ನೀವೇನಾದರೂ ನನ್ನ ಯೂಟ್ಯೂಬ್ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಮಿಸ್ ಮಾಡದೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಇನ್ನಷ್ಟು ಪ್ರೋತ್ಸಾಹ ನೀಡಿ. ಧನ್ಯವಾದಗಳು.